ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್ ಗೌಡ. ನೀವು ನೋಡ್ತಿದ್ದೆ ಫ್ರೆಂಡ್ಸ್ A1 ರಿಲೇಟೆಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಬೆಂಗಳೂರು ನಾರ್ತ್ ನಿಯರ್ ಬೈ ಮಾದಾವರ ಮೆಟ್ರೋ ಸ್ಟೇಷನ್ ಹಾಗೂ ನಿಯರ್ ಬೈ ನೈಸ್ ರೋಡ್ ಹಾಗೂ ನಿಯರ್ ಬೈ NH4 ಹೈವೇ ಇಂದ ಜಸ್ಟ್ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು 30-40 ಓಲ್ಡ್ ಹೌಸ್ ಅಪ್ ಟು 7 ಇಯರ್ಸ್ ಆಗಿದೆ ಈ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗಿ. ಸೊ ನಿಮಗೆ ಆಲ್ಮೋಸ್ಟ್ ನಿಮಗೆ 85% ಓನ್ಲಿ ಫಾರ್ ಸೈಟ್ ಪ್ರೈಸಲ್ಲಿ ಈ ಒಂದು ಮನೆ ಸಿಗುತ್ತೆ. ಇನ್ನು 15% ಮಾತ್ರ ನಿಮಗೆ ಈ ಮನೆಯ ಪ್ರೈಸ್ ಆಗಿರುತ್ತೆ. ಅಪ್ ಟು ನಿಮಗೆ 85% ಇಲ್ಲಿ ನಿಮಗೆ ಸೈಟ್ ಪ್ರೈಸೇ ಬರುತ್ತೆ. ಇಲ್ಲಿ ಆಲ್ಮೋಸ್ಟ್ 6,000 ರುಪೀಸ್ ನಿಮಗೆ ಈ ಒಂದು ಏರಿಯಾದಲ್ಲಿ ನಿಮಗೆ ಸೈಟ್ ಪ್ರೈಸ್ ಇದೆ. ಸೊ ಹಾಗೆ ನೋಡಿಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ 85% ನಿಮಗೆ ಓನ್ಲಿ ಫಾರ್ ಸೈಟ್ ಪ್ರೈಸಲ್ಲಿ ನಿಮಗೆ ಮನೆ ಸಿಗ್ತಾ ಇದೆ. ಅದು 30-40 ನಾರ್ತ್ ಫೇಸು ಗ್ರೌಂಡ್ ಫ್ಲೋರ್ ಮಾತ್ರ. ಇದು ಮಾದನಾಯಕನಹಳ್ಳಿ ನಗರಸಭೆ ಲಿಮಿಟಲ್ಲಿರುತ್ತೆ. ಅಪ್ಕಮಿಂಗ್ BBMP ಲಿಮಿಟು ನಿಯರ್ ಬೈ ಹೈವೇ ಮಾದಾವರ ಮೆಟ್ರೋ ಸ್ಟೇಷನಿಂದ 1.5 ಕಿಲೋಮೀಟ್ರು, ಹೈವೇಯಿಂದ 1 ಕಿಲೋಮೀಟರ್ ಹಾಗೂ ನೈಸ್ ರೋಡಿಂದ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಲೊಕೇಶನ್ಸ್ ಇದೆ. ನೋಡಿ, ರೋಡ್ಗೆ ಇದು 40 ಫೀಟ್ ಇದೆ. ಫ್ರಂಟ್ ಬಂದ್ಬಿಟ್ಟು 40 ಫೀಟ್ ಇದೆ, ಬ್ಯಾಕಿಗೆ 30 ಫೀಟ್ ಇದೆ. ಸೈಟ್ ಫೇಸು ನಾರ್ತು, ಡೋರ್ ಫೇಸು ಈಸ್ಟು. ಈ ಒಂದು ಕಾನ್ಸೆಪ್ಟಲ್ಲಿ ಗ್ರೌಂಡ್ ಫ್ಲೋರ್ ಮಾತ್ರ ಕನ್ಸ್ಟ್ರಕ್ಷನ್ ಆಗಿದೆ ಈ ಮನೆ. ಸೊ ನೋಡಿ, ಅಪ್ ಟು ಒಂದು 7 ಇಯರ್ಸ್ ಆಗಿದೆ ಮನೆ ಕನ್ಸ್ಟ್ರಕ್ಷನ್ ಆಗಿ. ಗ್ರೌಂಡ್ ಫ್ಲೋರ್ ಮಾತ್ರ, 2 BHK ಮತ್ತು ಕಾರ್ ಪಾರ್ಕಿಂಗು. ಓನ್ ಬೋರ್ವೆಲ್ ಇದೆ, ಪ್ಲಸ್ ಈಗ ರನ್ನಿಂಗ್ ಇಲ್ಲ, ಯಾಕಂದರೆ ಈ ಏರಿಯಾದಲ್ಲಿ ನೀರಿಂದೇನು ಸಮಸ್ಯೆ ಇಲ್ಲ. CMC ವಾಟ್ರ್ ಸಫಿಷಿಯೆಂಟಾಗಿ ನೀರು ಬರ್ತಾ ಇರೋದ್ರಿಂದ ಸದ್ಯಕ್ಕೆ ಮೋಟ್ರನ್ನು ಬಿಟ್ಟಿಲ್ಲ ಅದರೊಳಗಡೆ, ಸೊ ರನ್ ಮಾಡಿಲ್ಲ. ಸೊ ನಿಮ್ಗೇನಾದರೂ ಬೇಕಂದರೆ ಅದನ್ನು ನೀವು ಇನ್ಸ್ಟಾಲೇಷನ್ ಮಾಡಬೇಕು ಮೋಟ್ರನ್ನ. ನೋಡಿ, 30-40 ಗ್ರೌಂಡ್ ಫ್ಲೋರು ಯಾರಾದರೂ ಈ ಒಂದು ಲೊಕೇಶನಲ್ಲಿ ನೀವೇನಾದರೂ ಸರ್ಚ್ ಮಾಡ್ತಾಯಿದ್ರೆ, ಒಂದು ಸೈಟ್ ಪ್ರೈಸಲ್ಲಿ ಸರ್ಚ್ ಮಾಡ್ತಾಯಿದ್ರೆ ಒನ್ಸ್ ಬಿಲ್ಡಿಂಗನ್ನು ವಿಸಿಟ್ ಮಾಡಿ. ಸೊ ಇದು ಫ್ರೆಂಡ್ಲಿ ಬಜೆಟ್ ಆಗಿರುತ್ತೆ. 30-40 ಗ್ರೌಂಡ್ ಫ್ಲೋರು, ಈಸ್ಟ್ ಫೇಸ್ ಡೋರು, ನಾರ್ತ್ ಫೇಸ್ ಸೈಟು, ನಗರಸಭೆ ಈ ಖಾತೆ. ಅಪ್ ಟು ಈಗ ನಿಮಗೆ ಪ್ರೆಸೆಂಟ್ ಖಾತೆ ಆಗುತ್ತೆ. ಸೊ ಲೋನೂ ಆಗುತ್ತೆ. ಅಪ್ ಟು 75% 85% ಲೋನನ್ನು ಸ್ಪಾನ್ಸರ್ ಮಾಡ್ತಾರೆ ಬ್ಯಾಂಕ್ ಅವರು. ಸೊ ಯಾರಾದರೂ ಲೋನಲ್ಲಿ ಪರ್ಚೇಸ್ ಮಾಡೋದಾದರೆ ಲೋನನ್ನು ನಾವು ಪ್ರೊವೈಡ್ ಮಾಡ್ತೀವಿ. ನಗರಸಭೆ ಈ ಖಾತೆ 85% ಲೋನ್ ಆಗುವಂಥ ಪ್ರಾಪರ್ಟಿ ಇದು. ನೋಡಿ, ಯಾರಾದರೂ ಸೈಟ್ ಪ್ರೈಸಲ್ಲಿ ನೀವು ನೋಡ್ತಾ ಇದ್ರೆ ಮನೆ ಒಂದು 7 ಇಯರ್ಸ್ ಓಲ್ಡ್ ಹೌಸ್ ಇದಾಗಿರುತ್ತೆ. ನೋಡಿ, ಇದು ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ಏರಿಯಾದಲ್ಲಿ ವಾಲ್ಗಳಿಗೆಲ್ಲ ಫುಲ್ ಗ್ರಾನೈಟ್ ಪೀಸ್ಗಳನ್ನು ಹಾಕಿದ್ದಾರೆ ಹಾಗೂ ಸೆಂಟ್ರಲ್ಲಿ ಒಂದು ಡಿಸೈನ್ ಆಗಿರುವಂಥ ಒಂದು ಬ್ಲಾಕ್ ಗ್ರಾನೈಟನ್ನು ಯೂಸ್ ಮಾಡಿದ್ದಾರೆ. ಸೊ ಸೆಟ್ ಬ್ಯಾಕ್ ನೋಡೋದಾದರೆ ನೀವು ನೋಡ್ಬೋದು, ಬಿಲ್ಡಿಂಗಿನ ಸುತ್ತಲೂ ಒಂದು 2 ಅಡಿ ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ಸುತ್ತ ಕಾರ್ನರ್ ಸುತ್ತಲೂ ನಿಮಗೆ 2 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ವಿಂಡೋಸ್ಗಳನ್ನು ಇಟ್ಟಿದ್ದಾರೆ ಔಟ್ಸೈಡಲ್ಲಿ ನಿಮಗೆ. ಹಾಗಾಗಿ ಎಲ್ಲ ಕಡೆಯಿಂದನೂ ಗಾಳಿ ಬೆಳಕಿಗೆ ವೆಂಟಿಲೇಷನ್ಸ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸೆಟ್ ಬ್ಯಾಕನ್ನು ಬಿಟ್ಕೊಂಡಿದ್ದಾರೆ. ಬಿಲ್ಡಿಂಗ್ ಸುತ್ತಲೂ 2 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ನೋಡಿ, ಇದು ಸ್ಟೇರ್ ಕೇಸ್ ಕೆಳಭಾಗದಲ್ಲಿ ಒಂದು ಸ್ಮಾಲ್ ಸ್ಟೋರ್ ರೂಮ್ ಟೈಪ್ ಮಾಡಿದ್ದಾರೆ. ಸೊ ಇಲ್ಲಿ ಏನಾದರೂ ನೀವು ಬೇಡದಿದ್ದ ವಸ್ತುಗಳನ್ನು ಬೇಕಾದ್ರೆ ಅಲ್ಲಿ ಸ್ಟೋರ್ ಮಾಡ್ಬೋದು. ಹಾಗೂ ಸಿಲಿಂಡರ್ ಸ್ಟೋರೇಜ್ ಏರಿಯಾ. ನೋಡಿ, ಇದು ಸ್ಟೇರ್ ಕೇಸ್ ಕೆಳಭಾಗದಲ್ಲಿ ಸ್ಪೇಸ್ ಈ ಟೈಪ್ ಇದೆ. ರೈಸಿಂಗ್ ಬಂದ್ಬಿಟ್ಟು ಈಸ್ಟ್ ಫೇಸ್ಗೆ ರೈಸಿಂಗ್ ಇದೆ ಹಾಗೂ ಈಸ್ಟ್ ಫೇಸು ಡೋರು. ನಾರ್ತ್ ಫೇಸ್ ಸೈಟು, ಈಸ್ಟ್ ಫೇಸ್ ಡೋರು. ಈ ಒಂದು ಕಾನ್ಸೆಪ್ಟಲ್ಲಾದರೆ ಯಾರಾದರೂ 30-40 ಮನೆ ಸೈಟ್ ಪ್ರೈಸಲ್ಲಿ ನೀವು ನೋಡ್ತಾ ಇದ್ದರೆ ಒನ್ಸ್ ಈ ಬಿಲ್ಡಿಂಗನ್ನು ವಿಸಿಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಲಿ ಬಜೆಟ್ ಆಗಿರುತ್ತೆ. ನೋಡಿ, ಫ್ರಂಟಲ್ಲೆಲ್ಲ ನಿಮಗೆ ಸೇಫ್ಟಿ ಗ್ರಿಲ್ಲನ್ನು ಹಾಕಿದ್ದಾರೆ ಈ ಮನೆಯಲ್ಲಿ. ನೋಡಿ, ಸೇಫ್ಟಿ ಗೇಟ್ ಅಳವಡಿಸಿದ್ದಾರೆ ಫ್ರಂಟಲ್ಲಿ ಹಾಗೂ ಒಂದು ವಿಂಡೋ ಇದೆ ಪಾರ್ಕಿಂಗ್ ಸೈಡಲ್ಲಿ. ಇದು ಹಾಲ್ಗೆ ಓಪನ್ ಕೊಟ್ಟಿರುವಂತಹ ವಿಂಡೋ. ಸೈಡಲ್ಲಿ ಇನ್ನೊಂದು ವಿಂಡೋ ಇರುತ್ತೆ, ಅದು ಹಾಲ್ಗೆ ಓಪನ್ ಕೊಟ್ಟಿರುವಂಥ ವಿಂಡೋ. ನೋಡಿ, ಡೋರ್ ಫೇಸ್ ಬಂದ್ಬಿಟ್ಟು ಈಸ್ಟ್. ಸೊ ನಾವೀಗ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಫ್ರೆಂಡ್ಸ್. ಮನೆ ಒಳಗಡೆ ನೀವು ನೋಡ್ಬೋದು, ಆಪೋಸಿಟಲ್ಲಿ 2 ಸೋಫಾ ಚೇರ್ಗಳನ್ನು ಇಟ್ಟಿದ್ದಾರೆ. ಸೊ ಪ್ರೆಸೆಂಟ್ಲಿ ಈ ಮನೆ ಓನರ್ ಇರೋದೆಲ್ಲ ರೆಂಟೆಡಿಗೆ ಕೊಟ್ಟಿರ್ತಾರೆ. ಓನರ್ ಔಟ್ ಆಫ್ ಸ್ಟೇಷನ್ ಇರ್ತಾರೆ. ಸೊ ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಾವು ನಿಮಗೆ ಓನರ್ಗೆ ಭೇಟಿ ಮಾಡಿಸ್ತೀವಿ. ನೋಡಿ, ಮನೆಯ ಕಾನ್ಸೆಪ್ಟ್ ಈ ಟೈಪ್ ಇದೆ. ಸೊ ಎಂಟ್ರಿ ಅಂತಂದರೆ ನಿಮಗೆ
ದೊಡ್ಡದಾಗಿರೋ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ. ಇಮಿಡಿಯೇಟ್ ಲೆಫ್ಟ್ ತೊಗೊಂಡ್ರೆ ನಿಮ್ಗೆ ಅಲ್ಲಿ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ ಪಕ್ಕದಲ್ಲಿ ನಿಮಗೆ ಕಿಚನ್ ಇರುತ್ತೆ. ಆ್ಯಸ್ ಪರ್ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು. ನೀವು ಮೇಲ್ಗಡೆ ಫ್ಲೋರಿಂಗ್ ಬೇಕಾದ್ರೆ ರೈಸ್ ಮಾಡ್ಬೋದು. 100% ವಾಸ್ತು ಇದೆ ಹಾಗೂ ಪ್ಲಾನಿಂಗ್ ಇದೆ ಬಿಲ್ಡಿಂಗ್ದು. ನೋಡಿ, ಇದು ಕಿಚನ್ ಏರಿಯಾ, ಓಪನ್ ಕಿಚನ್ ಏರಿಯಾ ಹಾಗೂ ಅದರ ಪಕ್ಕದಲ್ಲಿ ಯುಟಿಲಿಟಿ ಸಮೇತ ಬಿಟ್ಟಿದ್ದಾರೆ. ನೋಡಿ, ಕಿಚನ್ ಈ ಟೈಪ್ ಇದೆ, ಓಪನ್ ಟೈಪು. ಸೊ ತುಂಬ ಹಾಲ್ಗೇನು ಇದು ಕಾಣೋದಿಲ್ಲ, ಸ್ವಲ್ಪ ಹೈಡ್ ಆಗಿರುತ್ತೆ. ತುಂಬ ದೊಡ್ಡದೇ ಇದೆ ಕಿಚನ್ನು. ಶೆಲ್ಫ್ ಸಿಸ್ಟಮ್ಸ್ ಎಲ್ಲ ಮಾಡಿದ್ದಾರೆ. ಸೊ ಇಂಟೀರಿಯರ್ ವರ್ಕ್ ಆಗಿಲ್ಲ, ಕಿಚನ್ನಲ್ಲಿ ಮಾತ್ರ ಇಂಟೀರಿಯರ್ ವರ್ಕ್ ಮಾಡಿಲ್ಲ. ಹಾಗೂ ಟಿ ವಿ ಯೂನಿಟ್ಟು ಇಂಟೀರಿಯರ್ ವರ್ಕ್ ಆಗಿಲ್ಲ. ಸೊ ರೂಮ್ಗಳಲ್ಲಿ ಮಾತ್ರ ವಾರ್ಡ್ರೋಬ್ ಸಿಸ್ಟಮ್ಸ್ ಎಲ್ಲ ಇಂಟೀರಿಯರ್ ವರ್ಕ್ ಆಗಿದೆ. ನೋಡಿ, ಇಲ್ಲಿ ಯುಟಿಲಿಟಿ ಇದೆ. ಯುಟಿಲಿಟಿಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಅಪ್ ಟು 3 feet ಯುಟಿಲಿಟಿ ಇದೆ. ಬಿಲ್ಡಿಂಗಿನ ಫುಲ್ಲು ಲೆಂತ್ಗೂ ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ಫುಲ್ ಗ್ರಿಲ್ ವರ್ಕ್ ಎಲ್ಲ ಮಾಡಿದ್ದಾರೆ. ಈ ಕಡೆ ರೈಟ್ ಸೈಡಲ್ಲಿ ಒಂದು ಖಾಲಿ ಜಾಗ ಇದೆ. ಸೊ ಹಾಗಾಗಿ ಅಲ್ಲೆಲ್ಲ ಗ್ರಿಲ್ ವರ್ಕೆಲ್ಲ ಕವರ್ ಮಾಡಿದ್ದಾರೆ. ಫುಲ್ ಸೇಫ್ಟಿನೇ ಮಾಡಿದ್ದಾರೆ. ನೋಡಿ, ಯಾರಾದರೂ ಸೈಟ್ ಪ್ರೈಸಲ್ಲಿ ಏನಾದರೂ ನೀವು ಒಂದು ಮನೆಯನ್ನು ತೊಗೋಬೇಕು ಅಂತ ಒಂದು ಕಾನ್ಸೆಪ್ಟಲ್ಲಿದ್ದರೆ, ಸೊ ಈ ಕಡೆ ಮಾದಾವರ ಮೆಟ್ರೋ ಸ್ಟೇಷನ್ ಹಾಗೂ ಹೈವೇ ನಿಯರೆಸ್ಟ್ ನೀವೇನಾದರೂ ನೋಡ್ತಾ ಇದ್ದರೆ ಈ ಬಿಲ್ಡಿಂಗನ್ನು ಒನ್ಸ್ ವಿಸಿಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಲಿ ಬಜೆಟ್ ಇದಾಗಿದೆ. ಸೈಟ್ ಪ್ರೈಸಲ್ಲಿ ನಿಮಗೆ ಸಿಗ್ತಾ ಇದೆ ಮನೆ 30-40, ಒಂದು 7-8 years ಓಲ್ಡ್ ಬಿಲ್ಡಿಂಗು. ಅಪ್ ಟು 80% ನಿಮಗೆ ಲೋನ್ ಆಗುತ್ತೆ ಈ ಒಂದು ಮನೆ ಮೇಲೆ. ನೋಡಿ, ಬಸ್ ಸ್ಟಾಪ್ಗೆಲ್ಲ ನಿಯರ್ ಇದೆ. ಬ್ಯಾಂಕು, ಹಾಸ್ಪಿಟಲ್ಸು ಹಾಗೂ ಮೇನ್ ಹೈವೇ ರೋಡು, ಮೆಟ್ರೋ ಸ್ಟೇಷನ್ ಹಾಗೂ ನೈಸ್ ರೋಡ್, ಈ ಒಂದು ಪ್ರೈಮ್ ಲೊಕೇಶನ್ನಲ್ಲಿರುವಂಥ ಮನೆ. ನೋಡಿ, ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ಆಲ್ಟರ್ನೇಟ್ ಬೆಡ್ರೂಮ್ ಇದೆ, 2 ಬೆಡ್ರೂಮ್ ಇದೆ. ಹಾಲು ತುಂಬ ದೊಡ್ಡದಾಗೇ ಇದೆ. ಟೋಟಲ್ 3 ಬಾತ್ರೂಮ್ ಇದೆ. ಒಂದು ಕಾಮನ್ ಬಾತ್ರೂಮ್ ಮತ್ತು 2 ರೂಮಲ್ಲೂ ಅಟ್ಯಾಚ್ ಇದೆ. ಇದು ಓನ್ಲಿ ಫಾರ್ ಗ್ರೌಂಡ್ ಫ್ಲೋರ್ ಮಾತ್ರನೇ, ಫಸ್ಟ್ ಫ್ಲೋರ್ ಯಾವುದು ಕನ್ಸ್ಟ್ರಕ್ಷನ್ ಆಗಿಲ್ಲ. ನೋಡಿ, ರೂಮಲ್ಲಿ ಇಂಟೀರಿಯರ್ ವರ್ಕ್ ಈ ಟೈಪ್ ಇದೆ. ನೋಡಿ, ಫುಲ್ಲು ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ ರೂಮಲ್ಲಿ. ವಾರ್ಡ್ರೋಬ್ ಸಿಸ್ಟಮ್ಸು ಮತ್ತು ಲ್ಯಾಪ್ಟಾಪೆಲ್ಲ ಫುಲ್ ಕವರ್ ಮಾಡಿದ್ದಾರೆ. ಸಜ್ಜನ ಡ್ರೆಸ್ಸಿಂಗ್ ಟೇಬಲ್ಸ್ ಎಲ್ಲನೂ ಕೊಟ್ಟಿದ್ದಾರೆ. ಫುಲ್ 4ರಿಂದ 5 ಡೋರು ವಾರ್ಡ್ರೋಬ್ ಸಿಸ್ಟಮ್ಸನ್ನು ಮಾಡಿದ್ದಾರೆ. ಪ್ರೆಸೆಂಟ್ ಈ ಮನೆಯನ್ನು ಬಾಡಿಗೆ ಕೊಟ್ಟಿರ್ತಾರೆ. ಓನರ್ ಇಲ್ಲಿ ಇರೋದಿಲ್ಲ, ಔಟ್ ಆಫ್ ಸ್ಟೇಷನ್ ಇರ್ತಾರೆ ಓನರು. ನೋಡಿ, 2 ಬೆಡ್ರೂಮ್ಸ್ ಇದು. 2 ಬೆಡ್ರೂಮ್ ಇರುವಂಥ ಮನೆ ಹಾಗೂ 2 ಬೆಡ್ರೂಮಲ್ಲೂ ಸಹ ಅಟ್ಯಾಚ್ ಟಾಯ್ಲೆಟನ್ನು ಕೊಟ್ಟಿರ್ತಾರೆ. ಹಾಗೂ ಒಂದು ಕಾಮನ್ ಟಾಯ್ಲೆಟನ್ನು ಇದೆ. ಒಂದು ಪೂಜಾ ರೂಮು ಮತ್ತು ಕಿಚನ್ ಹಾಗೂ 2 ಬೆಡ್ರೂಮ್ ಪ್ಲಸ್ 3 ಬಾತ್ರೂಮ್ಸ್. ಈ ಒಂದು ಟೈಪಿಕಲ್ ಆಗಿ ಈ ಮನೆ ಇದೆ. ನೋಡಿ, ಎಲ್ ಶೇಪಲ್ಲಿ ಸೋಫಾನ ಹಾಕಿದ್ದಾರೆ ಪ್ರೆಸೆಂಟ್ ಮನೆಯಲ್ಲಿರೋರು. ಹಾಲು ತುಂಬ ದೊಡ್ಡದಾಗೇ ಇದೆ. ಕರೆಕ್ಟ್ ಪ್ಲಾನಿಂಗ್ ಮಾಡಿದ್ದಾರೆ. ನೋಡಿ, ಒಂದು 3+1 ಸೋಫಾ ಪ್ಲಸ್ ದಿವಾನ್ ಎರಡೂ ಹಾಲಲ್ಲಿ ಹಾಕಿದ್ದಾರೆ. ಒಳ್ಳೆ ಸ್ಪೇಸ್ ಇದೆ ಹಾಲಲ್ಲಿ. ನೋಡಿ, ಇದು 7-8 years ಆದ್ರೂ ಸೊ ಆ ಒಂದು ಟ್ರೆಂಡಿಂಗಲ್ಲಿ ಏನು ವುಡ್ ವರ್ಕ್ ಇತ್ತು, ಏನು ಗ್ರಾನೈಟ್ ಫ್ಲೋರಿಂಗ್ ಇತ್ತು, ಸೊ ಆ ಥರ ಎಲ್ಲನ ಬಳಸಿದ್ದಾರೆ ಆ ಟೈಮಲ್ಲಿ. ಸೊ ಇದನ್ನು ಇನ್ನೂ ಬೇಕಾದ್ರೆ ಮಾಡಿಫಿಕೇಷನ್ ಮಾಡ್ಬೋದು ನೀವು. ನೋಡಿ, ಈ ಒಂದು ರೂಮಲ್ಲೂ ಸಹ ಫುಲ್ಲು ಇಂಟೀರಿಯರ್ ವರ್ಕ್ ಎಲ್ಲ ಆಗಿದೆ. ನೋಡಿ, 2 ರೂಮಲ್ಲೂ ಸಹ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ಸನ್ನು ಇನ್ಸ್ಟಾಲ್ ಮಾಡಿದ್ದಾರೆ. 2 ರೂಮಲ್ಲೂ ಸಹ ಸೇಮ್ ಕಾನ್ಸೆಪ್ಟಲ್ಲೇ ಇದೆ. 2 ರೂಮಲ್ಲೂ ಸಹ ಅಟ್ಯಾಚ್ ಟಾಯ್ಲೆಟನ್ನು ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ನಾವೀಗ ಟೆರೆಸ್ ಏರಿಯಾಕ್ಕೆ ಹೋಗ್ತಾ ಇದ್ವಿ. ಟೆರೆಸ್ ಏರಿಯಾದಲ್ಲಿ ನೀವು ನೋಡ್ಬೋದು
ಎರಡು ಕಡೆ ಹ್ಯಾಂಡ್ ರೈಲ್ಸನ್ನು ಹಾಕಿದ್ದಾರೆ. ಆಪೋಸಿಟ್ ಮನೆಗೆ ಅಟ್ಯಾಚ್ ಕೊಟ್ಟಿದ್ದು ನೋಡಿದರೆ ಆಲ್ಮೋಸ್ಟು. ಟೆರೆಸ್ ಬಂದ್ಬಿಟ್ಟು ನಿಮಗೆ ಈಸ್ಟ್ ಫೇಸ್ಗೆ ರೈಸಿಂಗ್ ಇದೆ. ನೋಡಿ, ಇಲ್ಲಿ ಒಂದು ಒಳ್ಳೆ ಕನೆಕ್ಟಿವಿಟಿ ಇದೆ. ಈ ಮನೆಯಿಂದ ರೋಡ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಈ ಕಡೆ ಮಾಗಡಿ ರೋಡ್ಗೆ ಪ್ಲಸ್ ನೈಸ್ ರೋಡ್ಗೆ ಹಾಗೂ ತುಮಕೂರು ಮೇಯ್ನ್ ಹೈವೇ ರೋಡ್ಗೆ ನಿಯರೆಸ್ಟ್ ಆಗಿದೆ ಈ ಮನೆ. ಬಸ್ ಸ್ಟಾಪ್ಗೆ ನಿಯರೆಸ್ಟ್ ಇರುವಂಥ ಮನೆ. ನೋಡಿ, ಟೆರೆಸ್ ಏರಿಯಾದಲ್ಲಿ ನೀವು ನೋಡ್ಬೋದು ಪಿಲ್ಲರ್ಗಳಿದ್ದಾವೆ. ಟೋಟಲ್ ನಿಮಗೆ 12ರಿಂದ 13 ಪಿಲ್ಲರ್ಗಳನ್ನು ಹಾಕಿದ್ದಾರೆ. ಸೊ ಮೇಲ್ಗಡೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರನ್ನು ಕನ್ಸ್ಟ್ರಕ್ಷನ್ ಮಾಡ್ಬೋದು ಇನ್ ಫ್ಯೂಚರಲ್ಲಿ. ಸುತ್ತ ಫುಲ್ ಎಲ್ಲ ಮನೆಗಳೆಲ್ಲ ಇದ್ದಾವೆ. ಫುಲ್ಲಿ ಡೆವಲಪ್ಮೆಂಟೆಡ್ ಏರಿಯಾ ಇದು. ಸುತ್ತಮುತ್ತ ಫ್ಯಾಕ್ಟ್ರಿಗಳು, ಆಫೀಸ್ಗಳು, ಹಾಸ್ಪಿಟಲ್ಸ್ಗಳು, ಬ್ಯಾಂಕ್ಸು, ಮಾಲ್ಸು, ಶಾಪಿಂಗ್ಸ್ ಕಾಂಪ್ಲೆಕ್ಸ್ಗಳು ನಿಯರ್ ಬೈ ಜಸ್ಟ್ ಒಂದು 500 ಮೀಟ್ರಲ್ಲೇ ಈ ಎಲ್ಲ ಒಂದು ಫೆಸಿಲಿಟಿ ಇದೆ. ನಿಯರ್ ಬೈ ಕಮರ್ಷಿಯಲ್ ಏರಿಯಾ ಇದೆ, ಹೆವಿ ಕಮರ್ಷಿಯಲ್ ಏರಿಯಾ ಇದೆ. ಈ ಮನೆಯಿಂದ ಜಸ್ಟ್ ಒಂದು 100 ಮೀಟ್ರಲ್ಲೇ ನಿಮ್ಮ ಎಲ್ಲ ನೀಡ್ಸ್ ಎಲ್ಲ ಸಿಗುತ್ತೆ ಈ ಮನೆಯಿಂದ. ನೋಡಿ, ಪಿಲ್ಲರ್ಗೆ ಹಾಕಿರೋಂಥ ಕಂಬಿಗಳು ನೀವು ನೋಡ್ಬೋದು. ಒಳ್ಳೆ 20 mm ರಾಡ್ಗಳನ್ನೇ ಬಳಸಿದ್ದಾರೆ. ನೋಡಿ, ಸುತ್ತಮುತ್ತ ನೋಡೋದಾದರೆ ಲೊಕೇಶನ್ ಈ ಟೈಪ್ ಇದೆ. ಒಳ್ಳೊಳ್ಳೆ ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ಆಗಿದೆ. ಒಳ್ಳೆ ಡೀಸೆಂಟ್ ಏರಿಯಾ ಏನೂ ಇದೆ. ಒಳ್ಳೆ ವೆಲ್ ರೆಸಿಡೆನ್ಷಿಯಲ್ ಏರಿಯಾ. ತುಮಕೂರು ಹೈವೇಗೆ ಜಸ್ಟ್ ಒಂದು 500 ಮೀಟ್ರ್ ಇದೆ. BMTC ಬಸ್ ಸ್ಟಾಪ್ ಹಾಗೂ KSRTC ಬಸ್ ಸ್ಟಾಪ್ಗೆ. ಈ ಕಡೆ ಮಾದಾವರ ಮೆಟ್ರೋ ಸ್ಟೇಷನ್ ಒಂದು 1.5 ಕಿಲೋಮೀಟರ್ ನೈಸ್ ರೋಡು ಕನೆಕ್ಟಿವಿಟಿ. ನೋಡಿ, ಈ ಒಂದು ಟ್ರಾನ್ಸ್ಪೋರ್ಟ್ ನಿಮಗೆ ಫೆಸಿಲಿಟಿ ಇದೆ. ಓಕೆ ಫ್ರೆಂಡ್ಸ್, ನಾನಿನ್ನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ಒನ್ಸ್ ಈ ಬಿಲ್ಡಿಂಗನ್ನು ವಿಸಿಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.